ಆಕಾಶವಾಣಿ ಭದ್ರಾವತಿ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆಯ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಬಗ್ಗೆ ಶಿವಮೊಗ್ಗದ ಪ್ಯಾಸಿಟಿವ್ನ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಎಸ್.ಕೆ. ವಿನಯ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂ.ಕೆ. ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಈಗಾಗಲೇ ಕೆಇಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಗೊಂದಲಗಳು ಇರಬಹುದು. ಈ ಗೊಂದಲಗಳ ನಿವಾರಣೆಗಾಗಿ ಇವತ್ತು ನಮ್ಮ ಜೊತೆ ಶಿವಮೊಗ್ಗ ಪೆಸಿಟಿ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವಿನಯ್ ಅವರು ಇದ್ದಾರೆ. ವಿನಯ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ. ವಿನಯ್ ಅವರೇ, ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026ನೇ ಸಾಲಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಈ ಕುರಿತಂತೆ ಸಂಕ್ಷಿಪ್ತವಾಗಿ ಒಂದಷ್ಟು ಪೂರಕ ಮಾಹಿತಿ ನೀಡಬಹುದಾ? ಸರ್, ಕೆಇಎ 2026ನೇ ಸಾಲಿನಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್, ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಕೃಷಿ ವಿಜ್ಞಾನ, ಪಶುವೈದ್ಯಕೀಯ, ಫಾರ್ಮಸಿ, ಬಿಎಸ್ಸಿ ನರ್ಸಿಂಗ್, ಡಿ ಫಾರ್ಮಾ ಹಾಗೂ ಪ್ಯಾರಾಮೆಡಿಕಲ್ ಸೇರಿದಂತೆ ತುಂಬಾ ಬೇರೆ ಬೇರೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ಮೆರಿಟ್ ಅನ್ನು ನಮೂದಿಸಬೇಕು. ಆಯ್ಕೆ ಆಪ್ಷನ್ ಎಂಟ್ರಿ ಅಂತ ಹೇಳ್ತೀವಿ. ತನ್ನ ಆಯ್ಕೆಗಳನ್ನು ನಮೂದಿಸಬೇಕು. ತನಗೆ ಇಷ್ಟವಾದ ಕೋರ್ಸ್ಗಳನ್ನು ನಮೂದಿಸಬೇಕು. ತದನಂತರ ಆನ್ಲೈನ್ ಮೂಲಕ ಅಭ್ಯರ್ಥಿಗೆ ಸೀಟು ಹಂಚಿಕೆ ಆಗುತ್ತದೆ. ಈ ವರ್ಷದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಎಷ್ಟು ಸೂಕ್ತಿ ಇರುತ್ತೆ ತಿಳ್ಕೋಬಹುದಾ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2+1 ಮಾದರಿಯಲ್ಲಿ ಸೀಟು ಹಂಚಿಕೆ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಅಥವಾ ಮಾಪ್ ಅಪ್ ರೌಂಡ್ ಅಂತ ಕರಿತೀವಿ. ಈ ವರ್ಷ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದೇನು ಅಂತ ಹೇಳಿದ್ರೆ ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಪರಿಕಲ್ಪನೆ ಬಗ್ಗೆ. ಇದ್ರ ಬಗ್ಗೆ ತಿಳಿಸ್ತೀರಾ? ಈ ವರ್ಷ ಕೆಇಎ ಪ್ರೀ ರೌಂಡ್ ಅಲಾಟ್ಮೆಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈ ವ್ಯವಸ್ಥೆಯಿಂದ ಸ್ವಲ್ಪ ಪೋಷಕರಲ್ಲಿ, ಮಕ್ಕಳಲ್ಲಿ ಗೊಂದಲ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅದನ್ನ ಈ ಸಲ ರದ್ದುಗೊಳಿಸಿದ್ದಾರೆ. ಏನ್ ಗೊಂದಲ ಅಂತ ಅಂದ್ರೆ ಸೀಟು ಹಂಚಿಕೆ ಹೇಗೆ ಆಗುತ್ತದೆ, ಅಲ್ಲಿ ಏನು ಅವರಿಗೆ ಆಪ್ಷನ್ಸ್ ಸಿಗತ್ತೆ, ಅದರಲ್ಲಿ ಸೀಟ್ ತಗೊಳ್ಬೇಕಾದ್ರೆ ಸ್ಟೂಡೆಂಟ್ ಮುಂದೆ ಏನು ಮಾಡಬೇಕು, ಈ ತರದೆಲ್ಲ ತುಂಬಾ ಗೊಂದಲಗಳು, ಅನಿಶ್ಚಿತಗಳಿದ್ದರಿಂದ ಇದನ್ನ ನಿಲ್ಲಿಸಲಾಗಿದೆ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರೀ ರೌಂಡ್ ವ್ಯವಸ್ಥೆನ ಯಾಕೆ ಕೈ ಬಿಡ್ತು ಅಂತ? ಅದೇ ಈ ಗೊಂದಲಗಳಿದ್ವಲ್ಲ, ಅನಿಶ್ಚಿತತೆಗಳು ಕಂಡು ಬಂದ್ವು. ಹಾಗೂ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮತ್ತು ಪ್ರೀ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದೆಲ್ಲ ಗೊಂದಲ ಇದ್ದಿದ್ರಿಂದ ಪೋಷಕರು ಮತ್ತು ಸ್ಟೂಡೆಂಟ್ಸ್ ಮಕ್ಕಳ ಒಪಿನಿಯನ್ ತಗೊಂಡೇ ಡ್ರಾಪ್ ಮಾಡಿದ್ದಾರೆ. ಓಕೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಕಣ್ಣಿಗೆ ಕಾಣೋದೇನಪ್ಪ ಅಂತ ಹೇಳಿದ್ರೆ ವೈಟ್ ಕಾಲರ್ ಜಾಬ್, ಅದರಲ್ಲೂ ಮೆಡಿಕಲ್ಲೇ ಓದಬೇಕು ಹಂಗೆ ಅಂತ ಹೇಳಿ. ಈ ವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು MCC ಎರಡರಲ್ಲೂ ಕೂಡ ಭಾಗವಹಿಸಬಹುದಾ? ಹೌದು. ನೀಟಲ್ಲಿ ಕ್ಲಿಯರ್ ಆಗಿರುವಂತ ಅಭ್ಯರ್ಥಿಗಳು ಕೆಇಎ ಥ್ರೂ ಕೂಡ ಮತ್ತು MCC ಥ್ರೂ ಕೂಡ, ಕೆಇಎ ಥ್ರೂ ಕರ್ನಾಟಕದ ಕಾಲೇಜ್ಗಳಲ್ಲಿ, MCC ಥ್ರೂ ಆಲ್ ಇಂಡಿಯಾ ಕಾಲೇಜ್ಗಳಲ್ಲಿ ಕೂಡ ಕೌನ್ಸಿಲಿಂಗ್ ಬಯಸಬಹುದು. ಓಕೆ. MCC ಅಂದ್ರೇನು? ಮೆಡಿಕಲ್ ಕೌನ್ಸಿಲಿಂಗ್. ಇದು ಓಕೆ. ಇದು ಆಲ್ ಇಂಡಿಯಾಗೆ ಆಲ್ ಇಂಡಿಯಾ ಬರುತ್ತೆ. ಇನ್ನು ಅಭ್ಯರ್ಥಿ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ಮೊದಲು ಏನ್ ಮಾಡಬಹುದು, ಏನ್ ಮಾಡಬೇಕು? ಅಭ್ಯರ್ಥಿಯು ಮೊದಲು ತನ್ನ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೆಇಎ ಪೋರ್ಟಲ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅವನ ಎಲ್ಲಾ ಡೀಟೇಲ್ಸ್ ಕೂಡ ಕೆಇಎ ನಮೂದಿಸಿರುತ್ತೆ. ಓಕೆ. ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು? ಸೊ ಅಭ್ಯರ್ಥಿಯ ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸಿ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ. ಓಕೆ. ಅದಕ್ಕೆ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳ್ತೀವಿ. ಅಭ್ಯರ್ಥಿಗಳು ಎಷ್ಟು ಆಪ್ಷನ್ಸ್ ಅನ್ನು ನಮೂದಿಸಬಹುದು? ಅಭ್ಯರ್ಥಿಗಳು ಆಪ್ಷನ್ಸ್ ಅನ್ನ ಹಾಕ್ಲಿಕ್ಕೆ ಲಿಮಿಟ್ ಇಲ್ಲ. ನನಗೆ ಇಷ್ಟ ಬಂದಷ್ಟು ಕೋರ್ಸ್ಗಳಲ್ಲಿ ಆಪ್ಷನ್ಸ್ ನ ಹಾಕ್ತಾ ಹೋಗ್ಬಹುದು. ಅದರಲ್ಲಿ ಈ ಕೆಇಎ ಅವಕಾಶನ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಭ್ಯರ್ಥಿ ಕಡಿಮೆ ಆಪ್ಷನ್ಸ್ ಹಾಕೊಂಡು ತನಗೆ ಸೀಟಿಂದ ವಂಚಿತನಾಗಬಾರ್ದು ಅಂತ. ಓಕೆ. ಈ ಕಡಿಮೆ ಆಪ್ಷನ್ಸ್ ನೀಡೋದ್ರಿಂದ ಸಮಸ್ಯೆ ಏನಾದರೂ ಇದೆಯಾ? ಅದೇ ಸರ್, ಇವಾಗ ಒಬ್ಬ ಸ್ಟೂಡೆಂಟ್ ಒಂದು 5 ಅಥವಾ 10 ಕೋರ್ಸ್ಗಳಲ್ಲಿ, 10 ಕಾಲೇಜ್ಗಳಲ್ಲಿ ಆಪ್ಷನ್ಸ್ ಹಾಕಿರ್ತಾನೆ. ದುರಾದೃಷ್ಟವಶಾತ್ ಆ 10 ಆಪ್ಷನ್ ಅಲ್ಲಿ ಅವನಿಗೆ ಸೀಟ್ ಸಿಗ್ಲಿಲ್ಲ, 11ನೇ ಆಪ್ಷನ್ ಅಲ್ಲಿ ಸಿಗೋ ಸಾಧ್ಯತೆ ಇತ್ತು ಅಂತ ಹೇಳಿದ್ರೆ ಅವ್ನು ಸೀಟಿಂದ ವಂಚಿತನಾಗ್ಬಿಡ್ತಾನೆ. ಹಾಗಾಗಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸೀಟ್ಗಳನ್ನ ಅಲ್ಲಿ ಆಪ್ಷನ್ಸ್ಗಳನ್ನ ಹಾಕಿ ಅಂತ ಹೇಳ್ತೀವಿ. ಅಂದ್ರೆ ಅದು ಆದ್ಯತೆ ಪ್ರಕಾರ ಆದ್ಯತೆ ಪ್ರಿಯಾರಿಟಿ ಲಿಸ್ಟ್ ಅಂತ ಹೇಳ್ತೀವಿ. ತನಗೆ ಇಷ್ಟವಾದ ಕೋರ್ಸ್ ಅನ್ನ ಪ್ರಿಯಾರಿಟಿ ವೈಸ್ ಹಾಕ್ಬೇಕಾಗುತ್ತೆ. ಇನ್ನು ಈ ಆಪ್ಷನ್ ಎಂಟ್ರಿ ಬಗ್ಗೆ ನಾವು ಮಾತಾಡೋದಾದ್ರೆ ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಸರ್? ಕೆಇಎ ಏನ್ ಹೇಳುತ್ತೆ ಅಂದ್ರೆ, ನಾವು ಮೊದಲನೇ ಸರಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲಾ ಡೀಟೇಲ್ಸ್ನು ತಗೊಂಡು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಾಲೇಜ್ಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಸರಿ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ಹೊಸ ಆಯ್ಕೆಗಳನ್ನು ಹಾಕ್ಲಿಕ್ಕೆ ಕೆಇಎ ಅವಕಾಶ ಕೊಡೋದಿಲ್ಲ. ಸೊ ಮೊದಲನೇ ಬಾರಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೇನೆ ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಿಯಾರಿಟಿ ತಗೊಂಡು ಪ್ರಿಯಾರಿಟಿ ಲಿಸ್ಟ್
ಪ್ರಕಾರನೇ ಆಪ್ಷನ್ ಹಾಕಬೇಕು. ಓಕೆ. ಇನ್ನು ಈ ಮೊದಲ ಸುತ್ತಿನ ನಂತರ ಹೊಸ ಆಪ್ಷನ್ಸ್ ಸೇರೋದಕ್ಕೆ ಅವಕಾಶ ಇದೆಯಾ? ಮೊದಲ ಸುತ್ತಿನ ನಂತರ ಯಾವುದೇ ಆಪ್ಷನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇರುವಂತಹ ಆಪ್ಷನ್ ನಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು, ಪ್ರಿಯಾರಿಟಿ ಚೇಂಜ್ ಮಾಡಬಹುದು, ಆದರೆ ಹೊಸ ಕಾಲೇಜ್ ಅಥವಾ ಹೊಸ ಕೋರ್ಸ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ ಅದು. ಸ್ವಲ್ಪ ತಪ್ಪಾದರೂ ಕೂಡ ಅನಾಹುತಕ್ಕೆ ಅವಕಾಶ ಆಗಬಹುದು. ಹಾಗಾಗಿ ಅಭ್ಯರ್ಥಿಗಳು ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬಹುದು? ಅವರು ಮೇಜರ್ ಆಗಿ ಗಮನಿಸಬೇಕಾಗಿರೋಂಥದ್ದು ಕಾಲೇಜಿನ ಗುಣಮಟ್ಟ. ತಾನು ಯಾವ ಕೋರ್ಸು ಅಥವಾ ಯಾವ ಕಾಲೇಜಿಗೆ ಹೋಗಬೇಕು ಎನ್ನುವುದು ಕಾಲೇಜಿನ ಗುಣಮಟ್ಟ, ಮೂಲ ಸೌಕರ್ಯ, ಕಾಲೇಜ್ ಇರುವ ಸ್ಥಳ, ಉದ್ಯೋಗ ಅವಕಾಶಗಳು ಮತ್ತೆ ಶುಲ್ಕಗಳ ವಿವರ. ಕೆಇಎ ತನ್ನ ಆಪ್ಷನ್ ಲಿಸ್ಟ್ ಅಲ್ಲೇ ಪ್ರತಿ ಕಾಲೇಜಿನ ಸರ್ಕಾರ ನಿಗದಿಪಡಿಸಿರುವಂತಹ ಶುಲ್ಕವನ್ನ ನಮೂದಿಸಿರುತ್ತೆ, ಪ್ರತಿ ಕಾಲೇಜು ಪ್ರತಿ ಕೋರ್ಸ್ ಜೊತೆಗೆ. ಅಲ್ಲೇ ಸಿಕ್ಬಿಡುತ್ತೆ, ಹುಡುಕುವಂತ ಪ್ರಮೇಯ ಏನು ಬರೋದಿಲ್ಲ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಆಯ್ತು. ಇನ್ನ ಮೊದಲೆಲ್ಲ ಸೀಟ್ ಅಲಾಟ್ಮೆಂಟ್ ಹಿಂಗೆ ಅಂದ್ರೆ ಎಲ್ಲರ ಸಮ್ಮುಖದಲ್ಲಿ ನಡೀತಾ ಇತ್ತು. ಈಗ ನಾವು ಕೂಡ ಅಡ್ವಾನ್ಸ್ಡ್ ಆಗ್ತಾ ಇದ್ದೀವಿ. ಸೀಟ್ ಅಲಾಟ್ಮೆಂಟ್ ಆನ್ಲೈನ್ ನಲ್ಲಿ ಆಗ್ತಾ ಇದೆ. ಹಂಗಂದ್ರೆ ಏನು ಆನ್ಲೈನ್ ಅಲಾಟ್ಮೆಂಟ್ ಸೀಟ್ ಅಂದ್ರೆ? ಇವಾಗ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಏನಾಗುತ್ತೆ ಅದರಲ್ಲಿ ಅಂತ ಹೇಳಿದ್ರೆ, ಕೆಇಎ ಸ್ಟೂಡೆಂಟಿನ ಪ್ರಿಯಾರಿಟಿ ಲಿಸ್ಟ್ ಪ್ರಕಾರ ಪ್ರಿಯಾರಿಟಿ ತಗೊಂಡು ಎಲ್ಲ ಕೆಲಸಗಳನ್ನು ಯಾವ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಸಾಫ್ಟ್ವೇರ್ ಕೈಯಲ್ಲೇ ಮಾಡಿಸುತ್ತೆ. ಸಾಫ್ಟ್ವೇರ್ ಎಲ್ಲ ಅಂಶಗಳನ್ನು ಗಮನದಲ್ಲಿ ತಗೊಂಡು ಸಾಫ್ಟ್ವೇರ್ ಕೂಡ ಯಾವುದೇ ಲೋಪದೋಷಗಳಿಲ್ಲದೆ ಸೀಟನ್ನು ಹಂಚುತ್ತೆ. ಅಂದ್ರೆ ಇಲ್ಲಿ ನನಗನ್ಸೋ ಮಟ್ಟಿಗೆ ಮ್ಯಾನಿಪುಲೇಷನ್ಗೆ ಅವಕಾಶ ಇಲ್ಲ ಅಂತ. ಇಲ್ಲ, ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ, ಎಲ್ಲ ಕೂಡ ತಂತ್ರಜ್ಞಾನ ಪೂರ್ವಕವಾಗಿ ಆಗುತ್ತೆ. ಹೌದೌದು. ಓಕೆ. ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಯಾವ್ಯಾವ ಅಂಶನ ಪರಿಗಣಿಸುತ್ತೆ? ಈಗ ತಾವು ಹೇಳಿದ್ರಿ ಅದು ಎಲ್ಲ ಮೆಷಿನರಿ ಅಂತ ಹೇಳಿ. ಆ ಮೆಷಿನರಿ ಯಾವ್ಯಾವ ಅಂಶಗಳನ್ನು ಗಮನಿಸುತ್ತೆ ಅಂತ? ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್, ವಿದ್ಯಾರ್ಥಿ ಯಾವ ಆಯ್ಕೆಗಳನ್ನು ನಮೂದಿಸಿದ್ದಾನೆ ಅನ್ನೋದಾಗತ್ತೆ. ಅಭ್ಯರ್ಥಿಯ ಆಯ್ಕೆಗಳು, ಆಮೇಲೆ ಅವನ ರ್ಯಾಂಕ್, ಸೀಟ್ ಮ್ಯಾಟ್ರಿಕ್ಸ್. ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಕೋರ್ಸು ಮತ್ತೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದೆ. ಇವಾಗ ಯಾವುದೋ ಒಂದು ಕಾಲೇಜ್ ತಗೊಂಡಿದ್ರೆ ಅದರಲ್ಲಿ 10 ಕೋರ್ಸ್ ಇದೆ ಅಂತ ಹೇಳಿದ್ರೆ 10 ಕೋರ್ಸಲ್ಲಿ ಯಾವ ಯಾವ ಕೆಟಗರಿಗೆ ಎಷ್ಟು ಸೀಟ್ಗಳಿದೆ ಅವೆಲ್ಲ ಕೆಇಎ ಪ್ರಕಟಗೊಳಿಸುತ್ತೆ, ಗೌರ್ಮೆಂಟ್ ಅಪ್ರೂವ್ಡ್. ಅದು ಕೂಡ ಕನ್ಸಿಡರ್ ಮಾಡುತ್ತೆ ನಮ್ಮ ಸಾಫ್ಟ್ವೇರ್ ಆನ್ಲೈನ್ ಸೀಟ್ ಅಲಾಟ್ ಮಾಡ್ಬೇಕಾದ್ರೆ. ಆಮೇಲೆ ಗೌರ್ಮೆಂಟಿನ ರಿಸರ್ವೇಶನ್ ರೂಲ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಎಕ್ಸ್ ಆರ್ಮಿ ಆಗಿರಬಹುದು, ಕ್ಯಾಸ್ಟ್ ರಿಸರ್ವೇಶನ್ ಆಗಿರ್ಬೋದು, ಎಲ್ಲ ಮೀಸಲಾತಿಗಳು ಹೈದರಾಬಾದ್ ಕರ್ನಾಟಕ ಕನ್ಸಿಡರ್ ಮಾಡುತ್ತೆ, ಹಾಗೂ ಕನ್ನಡ ಮೀಡಿಯಂ, ರೂರಲ್ ಎಲ್ಲಾ ತರದನ್ನು ಕನ್ಸಿಡರ್ ಮಾಡುತ್ತೆ. ಓಕೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಇರಬಹುದು, ನನಗೆ ಸರಿಯಾಗಿ ನ್ಯಾಯ ಸಿಕ್ಕತ್ತೋ ಇಲ್ವೋ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಇದರಲ್ಲಿ ಏನಾದರೂ ಮಾನವರದ ಹಸ್ತಕ್ಷೇಪ ಇರಬಹುದು ಅಂತ ಒಂದು ಇರಬಹುದು. ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ಇದು ಪ್ರತಿಯೊಂದು ಕೂಡ ಒಂದು ಸಾಫ್ಟ್ವೇರ್ ಮಾಡುತ್ತದೆ, ಯಾವುದೇ ಮಾನವನ ಹಸ್ತಕ್ಷೇಪ ಇರೋಲ್ಲ ಅಥವಾ ಯಾವುದೇ ಅಧಿಕಾರಿಗಳ ಹಸ್ತಕ್ಷೇಪ ಕೂಡ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಯಾರು ಕೂಡ ಹಸ್ತಕ್ಷೇಪ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಸಂಪೂರ್ಣವಾಗಿ ಭರವಸೆ ಇಡಬಹುದು. ಹಾಗಾಗಿ ಹೇಳೋದು ನಾವು ಏನು ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿಲಿ ನೀವು ಏನ್ ಪ್ರಯಾರಿಟಿ ಕೊಟ್ಟಿರ್ತೀರಾ, ನಿಮ್ಮ ರ್ಯಾಂಕ್, ನಿಮ್ಮ ಕಟ್ ಆಫ್ ರ್ಯಾಂಕ್ ಸ್ಟಡಿ ಮಾಡಿ ಅದ್ರ ಪ್ರಕಾರ ಪ್ರಯಾರಿಟಿ ಲಿಸ್ಟ್ ಮಾಡಿದ್ರೆ ನೀವು ಅನ್ಕೊಂಡಿರೋಂಥ ಕಾಲೇಜು ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಓಕೆ. ಇನ್ನು ಸೀಟು ಹಂಚಿಕೆ ಫಲಿತಾಂಶಗಳನ್ನ ಅಭ್ಯರ್ಥಿಗಳು ತಿಳ್ಕೊಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ ರೀತಿ ತಿಳ್ಕೊಬೇಕು? ಅವರ ಲಾಗಿನ್ ಮುಖಾಂತರ ಕೆಇಎಗೆ ಅವರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ಅದೇ ಲಾಗಿನ್ ಮುಖಾಂತರ ಅವರಿಗೆ ಸೀಟ್ ಹಂಚಿಕೆ ಆಗಿದೆಯೋ ಇಲ್ವೋ ಅನ್ನೋ ವಿಷಯ ತಿಳಿತದೆ. ಈಗ ಮುಖ್ಯವಾಗಿ ಕಟ್ ಆಫ್ ರ್ಯಾಂಕ್ ಅಂತ ಹೇಳ್ತಾರೆ. ಏನದು ಕಟ್ ಆಫ್ ರ್ಯಾಂಕ್ ಅಂದ್ರೆ? ಕಟ್ ಆಫ್ ರ್ಯಾಂಕ್ ಅಂತ ಹೇಳಿದ್ರೆ, ಒಂದು ಕಾಲೇಜಲ್ಲಿ ಒಂದು ಕೋರ್ಸಿನ ಕೊನೆಯ ಸೀಟು ಯಾವ ರ್ಯಾಂಕಿಗೆ ಹೋಯಿತು ಆ ಕೆಟಗರಿಯ. ಇವಾಗ GM ಕೆಟಗರಿಯ ಕೊನೆ ಸೀಟು ಆ ಕಾಲೇಜಲ್ಲಿ ಆ ಕೋರ್ಸಿಗೆ ಕೊನೆಯ ಸೀಟ್ ಯಾವ ರ್ಯಾಂಕಿಗೆ ಹೋಯಿತು ಅನ್ನೋದನ್ನ ಕಟ್ ಆಫ್ ರ್ಯಾಂಕ್ ಅಂತ ಹೇಳ್ತೀವಿ. ಓಕೆ. ಕಟ್ ಆಫ್ ರ್ಯಾಂಕ್ ಮಾಹಿತಿ ಅಭ್ಯರ್ಥಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ? ಯಾವ ರೀತಿ ಅದರಿಂದ ಅನುಕೂಲ ಪಡ್ಕೋಬಹುದು? ಅಭ್ಯರ್ಥಿಗಳು ತಮ್ಮ ಪ್ರಯಾರಿಟಿ ಲಿಸ್ಟ್ ಮಾಡ್ಕೋತಾರಲ್ಲ, ಅವಾಗ ಹೋದ ವರ್ಷದ ಕಟ್ ಆಫ್ ರ್ಯಾಂಕ್ ಕೆಇಎ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. 3 ಸುತ್ತುಗಳದ್ದು ಕಟ್ ಆಫ್ ರ್ಯಾಂಕ್ ಸಪರೇಟ್ ಆಗಿ ಕೊಡ್ತಾರೆ ಎಲ್ಲಾ ಕೋರ್ಸ್ಗಳದ್ದು. ಆ ಕಟ್ ಆಫ್ ರ್ಯಾಂಕ್ ತನ್ನ ಕೆಟಗರಿ, ತನಗೆ ಇರುವಂತಹ ಅವಕಾಶಗಳನ್ನ ಸ್ಟಡಿ ಮಾಡಿ ತದನಂತರ ಪ್ರಿಯಾರಿಟಿ ಲಿಸ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಅವನಿಗೆ ತನಗೆ ಬೇಕಾದಂಥ ಸೀಟ್ ಪಡೆಯಲು ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಓಕೆ. ಇದೊಂದು ತುಂಬ ಅನುಕೂಲಕರ ವಿಷಯ ಇದು. ಇನ್ನು ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲ ಆಗತ್ತೆ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿ ಒಂದು ಬಿಡ್ತಾರೆ. ಏನಂಗಂದ್ರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್? ಸರ್, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಪ್ರಿಯಾರಿಟಿ ಹೇಗೆ ಬೇಕಾದರೂ ಹಾಕಿರಬಹುದು. ಸೊ ಕೆಇಎ ಏನ್ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಹಾಕಿರೋ ಅಂತಹ ಲಿಸ್ಟ್ ಅಲ್ಲಿ ನಿನಗೆ ಈ ಕಾಲೇಜು ಸಿಗುವ ಸಾಧ್ಯತೆ ಇದೆ. ಅದು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಇದು ಒಂದು ಇಂಡಿಕೇಟಿವ್ ಅಂತ ಹೇಳ್ತೀವಿ ಅಷ್ಟೇ. ಅದೇ ಸಿಗತ್ತೆ ಅಂತ ಅಲ್ಲ, ಗ್ಯಾರಂಟಿ ಇಲ್ಲ, ಇದು ಸಿಗಬಹುದು.
ಅನ್ನೋದನ್ನ ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ಇಂದ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಸಹಾಯ ಆಗತ್ತಾ? ಹೌದು, ಡೆಫಿನೆಟ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬ ವಿದ್ಯಾರ್ಥಿ ರ್ಯಾಂಡಮ್ ಆಗಿ ಹಾಕಿರೋ ಸಾಧ್ಯತೆ ಇರುತ್ತೆ. ಅವರಿಗೆ ಅವಾಗ ಒಂದು ಕ್ಲೂ ಸಿಗತ್ತೆ. ಏನು ಅಂತ ಹೇಳಿದ್ರೆ, ನಾನು ಹಾಕಿರೋದು ತಪ್ಪಾಗಿದೆ, ನಾನು ಹೇಗೆ ಹಾಕ್ಬೋದು. ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ KEA 2 ರಿಂದ 3 ದಿನಗಳ ಕಾಲ ಅವಕಾಶ ಕೊಡುತ್ತೆ. ಏನೇ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಚೇಂಜಸ್ ಮಾಡಿ, ಹೊಸದು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಬಹುದು. ಸೊ ಇದು ಸ್ಟೂಡೆಂಟ್ಸಿಗೆ ತುಂಬಾ ಉಪಯೋಗಕಾರಿ. ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಎಲ್ಲಾ ತರದಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ. ಓಕೆ. ಈ ಮಾಕ್ ಅಲಾಟ್ಮೆಂಟ್ ಫಲಿತಾಂಶ ಏನಿರುತ್ತೆ, ಇದನ್ನ ಕೆಲವರು ಇದೇ ಆಗ್ಬಿಡುತ್ತೆ ನನಗೆ ಅಂತ ಅಂದ್ಕೊಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ 20,000 ರ್ಯಾಂಕ್ ಬಂದಿದೆ ಅಂದ್ಕೊಳ್ಳೋಣ ಇಂಜಿನಿಯರಿಂಗ್ ಅಲ್ಲಿ. ಅವನಿಗೆ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಸೀಟ್ ಸಿಗತ್ತೆ ಅನ್ನೋದು ಒಂದು ತೋರಿಸಿರುತ್ತೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಈ 15,000 ರ್ಯಾಂಕ್ ಅಲ್ಲಿಗೂ ಒಬ್ಬಂಗೆ ಸೀಟ್ ತೋರಿಸಿರತ್ತೆ ಅದೇ ತರ. ಅವನು ಚೇಂಜಸ್ ಮಾಡ್ತಾನಲ್ಲ, ಆ ಚೇಂಜಸ್ ಇನ್ನು ಉಳಿದವರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಚೇಂಜಸ್ ಮಾಡ್ಕೊಳಕ್ ಅವಕಾಶ ಇರುತ್ತೆ. ಅವನು ಆ ಸೀಟ್ ಬಿಟ್ಟು ಬೇರೆ ತರ ಆಪ್ಷನ್ ನ ರೀಆರ್ಡರ್ ಮಾಡೋದು ಅಂತ ಹೇಳ್ತೀವಿ ನಾವು. ಆ ರೀಆರ್ಡರ್ ಮಾಡಿರೋದ್ರಿಂದ ಬೇರೆಯವರಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಕೆಳಗಡೆ ರ್ಯಾಂಕ್ ಅವರು. ಈಗ ಮಾಕ್ ಅಲಾಟ್ಮೆಂಟ್ ನಂತರ ಅಭ್ಯರ್ಥಿಗಳು ಏನ್ ಮಾಡಬಹುದು? ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬಹುದು. ಆದ್ಯತಾ ಕ್ರಮ ಅಂದ್ರೆ ಪ್ರಿಯಾರಿಟಿಗಳನ್ನ ಚೇಂಜ್ ಮಾಡಬಹುದು. ಕೆಲವು ಆಯ್ಕೆಗಳನ್ನ ತೆಗೆದು ಹಾಕ್ಬಹುದು. ನಾನು ಕೊಟ್ಟಿರೋ ಲಿಸ್ಟ್ ಅಲ್ಲಿ ನನಗೆ ಇದು ಬೇಡ ಅಂತ ತೆಗೆದು ಹಾಕ್ಬಹುದು. ಹೊಸದಾಗಿ ತಂತ್ರ ರೂಪಿಸಬಹುದು. ಅಂದ್ರೆ ಅಲ್ಲಿನೂ ಕೂಡ ತಮ್ಮ ಒಂದು ಏನು ವಿಷಯನ ಬಯಸಿರ್ತಾರೆ ಅದರಲ್ಲೂ ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಓಕೆ. ಮಾಕ್ ಅಲಾಟ್ಮೆಂಟ್ ನಂತರ ಆಯ್ಕೆಗಳನ್ನ ಮರುಕ್ರಮಗೊಳಿಸೋದಕ್ಕೆ ಯಾಕೆ? ಅದೇ ವಿದ್ಯಾರ್ಥಿಗಳು ಇನಿಷಿಯಲಿ ಏನಾರು ತಪ್ಪು ಹಾಕಿದ್ರೆ ಅಥವಾ ನನಗೆ ಇನ್ನೂ ಅವಕಾಶಗಳು ಬೆಟರ್ ಇದೆ ಅನ್ಸಿದ್ರೆ ಮರುಕ್ರಮಗೊಳಿಸಿ ನನಗೆ ಇಷ್ಟವಾದ ಕಾಲೇಜಿನನ್ನು ಮೇಲೆ ತಗೊಂಡು ಹೋಗ್ಬೋದು, ಅಥವಾ ಇಷ್ಟವಾದ ಕೋರ್ಸ್ ಅನ್ನು ಮೇಲೆ ತಗೊಂಡುಕೊಂಡು ಹೋದಾಗ ಆ ಕೋರ್ಸ್ ಅವನಿಗೆ ಅಲಾಟ್ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಓಕೆ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ನಂತರ ಹೊಸ ಆಪ್ಷನ್ಸ್ಗೆ ಅವಕಾಶ ಆಗುತ್ತೆ. ಹೊಸ ಆಪ್ಷನ್ ಅಂದ್ರೆ ಫಸ್ಟ್ ರೌಂಡಿಗೆ ಹೋಗೋಕ್ಕಿಂತ ಮುಂಚೆ ನೀವು ಹೊಸ ಕಾಲೇಜ್ಗಳನ್ನ ಕೂಡ ಆ್ಯಡ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ನಿಗದಿತ ದಿನ. ಅಂದರೆ ಮಾಕ್ ಅಲಾಟ್ಮೆಂಟ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ಒಂದು 2-3 ದಿನಗಳ ಕಾಲ ಚೇಂಜಸ್ ಮಾಡಲಿಕ್ಕೆ KEA ಅವಕಾಶ ಕೊಡುತ್ತೆ. ತಾವು ಮಾತಾಡ್ತಾ ಹೇಳಿದ್ರಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ. ಹಂಗಂದ್ರೆ ಏನು? ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ರಿಯಲ್ ಅಲಾಟ್ಮೆಂಟ್, ದಟ್ ಈಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ಶುರು ಆಗಿದೆ ಅಂತ. ಓಕೆ. ಈಗ ಫಸ್ಟ್ ರೌಂಡ್ ಫಲಿತಾಂಶದ ನಂತರ ಸೀಟ್ ಅಲಾಟ್ಮೆಂಟ್ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ವಿದ್ಯಾರ್ಥಿಗಳಿಗೆ KEA ಅವಾಗ 4 ಚಾಯ್ಸ್ಗಳನ್ನ ಕೊಡುತ್ತೆ. 4 ಆಯ್ಕೆ, ಚಾಯ್ಸ್ 1, 2, 3 and 4 ಅಂತ ಹೇಳ್ತೀವಿ ಅದನ್ನ. ಆ 4 ಚಾಯ್ಸ್ ಅಲ್ಲಿ ಒಂದು ಚಾಯ್ಸ್ ಅನ್ನ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೇಕು. ಚಾಯ್ಸ್ ಅಂದ್ರೆ ಇವಾಗ ಚಾಯ್ಸ್ ಅಂದ್ರೆ ಆ ಸೀಟ್ ನನಗೆ ಸಮಾಧಾನ ಇದೆಯಾ, ಇಷ್ಟ ಇಲ್ವಾ, ಇದ್ರ ಮೇಲ್ಗಡೆ ಆ 4 ಚಾಯ್ಸ್ಗಳನ್ನ ಕೊಡುತ್ತೆ. ಓಕೆ. ಈಗ ಚಾಯ್ಸ್ 1, 2 ಅಂತೆಲ್ಲ ಹೇಳ್ತಿರಲ್ಲ, ಹಂಗಂದ್ರೆ ಏನು? ಚಾಯ್ಸ್ 1 ಅಂದ್ರೆ ಏನು? ಚಾಯ್ಸ್ 1 ಅಂತ ಹೇಳಿದ್ರೆ ನನಗೆ ಸಿಕ್ಕಿರುವಂತ ಸೀಟು ನಾನು ತೃಪ್ತನಾಗಿದ್ದೇನೆ, ನನಗೆ ಈ ಸೀಟ್ ಬೇಕು, ನಾನು ಅಡ್ಮಿಷನ್ ಮಾಡ್ತೀನಿ ಅನ್ನೋದಾದ್ರೆ ಸ್ಟೂಡೆಂಟ್ ಚಾಯ್ಸ್ 1 ಕೊಡ್ಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಚಾಯ್ಸ್ 1 ಕೊಡಬೇಕು? ಅದೇ ಈ ಸೀಟ್ ನಾನು ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ, ನನಗೆ ಈ ಸೀಟ್ ತೃಪ್ತಿಕರವಾಗಿದೆ, ನಾನು ಬೇರೆ ರೌಂಡಿಗೆ ಹೋಗೋದಿಲ್ಲ, ನಾನು ಮುಂದೆ ಕೌನ್ಸಿಲಿಂಗಿಗೆ ಹೋಗೋದಿಲ್ಲ, ನನಗೆ ಈ ಸೀಟ್ ಬೇಕು, ಒಂದು ಕನ್ಫರ್ಮೇಶನ್ ನನಗೆ ಕನ್ಫರ್ಮ್, ನನಗೆ ಇದು ಖುಷಿ ಇದೆ, ನನಗೆ ಇದು ಬಯಸಿದ್ದು ಇದೆ, ನನಗೆ ಸಿಕ್ಕಿದ್ದು ಇದೆ ಅನ್ನೋ ತರ ಇದ್ದಾಗ ಚಾಯ್ಸ್ 1 ಕೊಡ್ಬೋದು. ಧೈರ್ಯವಾಗಿ ಕೊಟ್ಟು ಫೀಸ್ ಕಟ್ಟಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಈಗ ಚಾಯ್ಸ್ 1 ಆಯ್ಕೆ ಮಾಡಿದ ನಂತರದ ಪ್ರಕ್ರಿಯೆ ಏನು? ಚಾಯ್ಸ್ 1 ಆಯ್ಕೆ ಮಾಡಿದ ತಕ್ಷಣ ಏನಾಗುತ್ತೆ, ವಿದ್ಯಾರ್ಥಿಗೆ ಶುಲ್ಕ ಪಾವತಿಗೆ ಬರುತ್ತೆ. KEA ಪೋರ್ಟಲ್ ನಲ್ಲೇ ಶುಲ್ಕ ಪಾವತಿಗೆ ಬರುತ್ತೆ. ತದನಂತರ ವಿದ್ಯಾರ್ಥಿ ಅಡ್ಮಿಷನ್ ಆರ್ಡರ್ ಅಂತ ಒಂದು ಜನರೇಟ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಿಕೊಂಡು KEA ಒಂದು 3-4 ದಿನಗಳ ಕಾಲ ಅವಕಾಶ ಕೊಟ್ಟಿರುತ್ತೆ ಟೈಮ್, ಅದ್ರೊಳಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಇದು ಚಾಯ್ಸ್ 1 ಬಗ್ಗೆ ಆಯ್ತು. ಇನ್ನು ಚಾಯ್ಸ್ 2 ಬಗ್ಗೆ ಹೇಳೋದಾದ್ರೆ? ಚಾಯ್ಸ್ 2 ಅಂದ್ರೆ ಏನಾಗತ್ತೆ, ವಿದ್ಯಾರ್ಥಿ ಇವಾಗ ಒಂದು 50 ಆಪ್ಷನ್ಸ್ ಕೊಟ್ಟಿರ್ತಾನೆ ಅಂದ್ಕೊಳ್ಳೋಣ ಎಕ್ಸಾಂಪಲ್. ಅಲ್ಲಿಯ ವಿದ್ಯಾರ್ಥಿಗೆ 23-24ನೇ ಆಪ್ಷನ್ ಸಿಕ್ಕಿರುತ್ತೆ. ಅದು ಅವನಿಗೆ ಖುಷಿ ಇದೆ. ಬಟ್ ಇನ್ನು 1ರಿಂದ 23ರಲ್ಲಿ ಸಿಗುವಂತ ಆಪ್ಷನ್ ನನಗೆ ಇನ್ನು ಸಿಗೋ ಚಾನ್ಸಸ್ ಇದೆ ಅನ್ನೋದಾಗ ಸ್ಟೂಡೆಂಟ್ ಚಾಯ್ಸ್ 2 ಕೊಡ್ಬೋದು. ಈ ಚಾಯ್ಸ್ 2 ಏನಾಗುತ್ತೆ, ಈಗ ಸಿಕ್ಕಿರೋಂಥ ಸೀಟ್ ನ ಅವನು ರಿಸರ್ವ್ ಮಾಡ್ಕೊಂಡಿರ್ತಾನೆ, ಸೇವ್ ಮಾಡ್ಕೊಂಡಿರ್ತಾನೆ, ಕಾಯ್ದಿರಿಸೋದು. ಈ ಸೀಟು ನನಗೆ ತೃಪ್ತಿ ಇದೆ, ಬಟ್ ಇದಕ್ಕಿಂತ ಉತ್ತಮವಾದ ಆಪ್ಷನ್ಸ್ ನಾನು ಮೇಲೆ ಕೊಟ್ಟಿದ್ದೇನೆ, ಅದು ಸಿಕ್ಕರೆ ನಾನು ಅದಕ್ಕೆ ಹೋಗ್ತೀನಿ ಅಂತ. ಇದನ್ನ ತ್ಯಾಗ ಮಾಡಿ ಅದಕ್ಕೆ ಹೋಗೋದು ಅಲ್ಲ, ಅದಕ್ಕೆ ಮೇಲ್ಗಡೆ ಸಿಕ್ಕರೆ ಇವನು
ತ್ಯಾಗ ಮಾಡೋದಲ್ಲ, KEನೇ ಅದನ್ನ ಬಿಟ್ಬಿಡತ್ತೆ ಅವ್ನು. ಇದಕ್ಕಿಂತ ಮೇಲ್ಗಡೆದು ಸಿಕ್ತು ಅಂತ ಹೇಳಿದ್ರೆ ಅವ್ನು ವಾಪಸ್ ಇದಕ್ಕೆ ಬರಕ್ಕಾಗಲ್ಲ. ಓಕೆ, ಯಾಕೆಂದ್ರೆ ಅದು ವಿದ್ಯಾರ್ಥಿಗೆ ಇಷ್ಟವಾಗಿದ್ದೆ. ಇನ್ನು ಈ ಚಾಯ್ಸ್ 2 ಪ್ರಮುಖ ಪ್ರಯೋಜನ ಅಂತ ಏನ್ ಹೇಳ್ಬೋದು? ಅದೇ ಪ್ರಮುಖವಾಗಿ ಈ ಸೀಟ್ ನನಗೆ ಓಕೆ, ಬಟ್ ನನಗೆ ಉತ್ತಮ ಅವಕಾಶ ಇದೆ ಅನ್ನೋದಕ್ಕೆ ಇನ್ನೊಂದು ರೌಂಡ್ ಕಾದು ನೋಡುವುದು. ಓಕೆ, ಇದಕ್ಕಿಂತ ಹೆಚ್ಚಿನ ಪ್ರಿಯಾರಿಟಿ ನನಗೆ. ಇನ್ನು ಚಾಯ್ಸ್ 3 ಇರುತ್ತಾ? ಚಾಯ್ಸ್ 3 ಇರುತ್ತೆ. ಚಾಯ್ಸ್ 3 ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಅದೇ ಆಗ್ಲೇ ಹೇಳ್ದಂಗೆ 1 ರಿಂದ 50 ಇವನಿಗೆ 27, 28 ಸಿಕ್ಕಿದೆ, ಬಟ್ ಅವನಿಗೆ ಅದು ಇಷ್ಟನೇ ಇಲ್ಲ ಸೀಟ್. ಅವಾಗ ಅವನು ಚಾಯ್ಸ್ 3 ಕೊಟ್ರೆ ಆ ಸೀಟ್ ನ ರಿಜೆಕ್ಟ್ ಮಾಡ್ದಂಗೆ, ಈ ಸೀಟ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಉಳಿದಿರೋ ಅವಕಾಶಗಳಲ್ಲಿ ಟ್ರೈ ಮಾಡ್ತೇನೆ ಅಂತ. ಈ ರೀತಿ ನಾವು ಸಾಣೆ ಮಾಡ್ತಾ ಹೋದ್ರೆ ಸಿಗೋ ಚಾನ್ಸಸ್ ಇದೆಯಾ? ಇದ್ರಲ್ಲಿ ಗೊತ್ತಾಗ್ಬಿಡುತ್ತಾ KE-ನಲ್ಲಿ? ಗೊತ್ತಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರು ಮಾಕ್ ರಿಸಲ್ಟ್ ಬಂದಾಗ್ಲೇ ಒಂದು ಕಟ್ ಆಫ್ ಬಿಡ್ತಾರೆ, ಮಾಕ್ ರಿಸಲ್ಟ್ಗೆ ಒಂದು ಕಟ್ ಆಫ್ ಕೊಡ್ತಾರೆ, ಈ ಫಸ್ಟ್ ರಿಸಲ್ಟ್ ಇಂದ ಒಂದು ಕಟ್ ಆಫ್ ಕೊಡ್ತಾರೆ. ಅವಾಗ ಒಂದು ಇಂಡಿಕೇಶನ್ ಗೊತ್ತಾಗುತ್ತೆ, ಕ್ಲಾರಿಟಿ ಬಂದ್ಬಿಡುತ್ತೆ. ಮತ್ತೆ ಹಿಂದಿನ ವರ್ಷಗಳದ ಕಟ್ ಆಫ್ ಕೂಡ KE ವೆಬ್ಸೈಟ್ ಅಲ್ಲಿ ಸಿಗ್ತಾ ಇರುತ್ತೆ. ಓಕೆ, ಈ ಚಾಯ್ಸ್ 3 ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಮುನ್ನೆಚ್ಚರಿಕೆ ಏನಾದ್ರು ವಹಿಸಬೇಕಾಗತ್ತಾ? ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ, ನಾನು ಒಂದು ಸೀಟ್ ನ ರಿಜೆಕ್ಟ್ ಮಾಡೋದ್ರಿಂದ ಮುಂದೆ ನನಗೆ ಸಿಗತ್ತೋ ಇಲ್ಲೋ ಅನ್ನೋದೊಂದು ಖಾತ್ರಿ ಇದ್ದರೆ ರಿಜೆಕ್ಟ್ ಮಾಡಬೇಕು. ಓಕೆ, ಕನ್ಫರ್ಮೇಶನ್. ಯಾಕಂದ್ರೆ ನಾನು ಇನ್ನು ಉಳಿದಿರುವಂತ ಆಪ್ಷನ್ಸ್ ಅಲ್ಲಿ ನನಗೆ ಸಿಗೋದು ಒಂದು ಕನ್ಫರ್ಮೇಶನ್ ಇದೆ ಅಂದ್ರೆ ರಿಜೆಕ್ಟ್ ಮಾಡಬಹುದು. ಚಾಯ್ಸ್ 4 ಕೂಡ ಇರುತ್ತಾ? ಚಾಯ್ಸ್ 4 ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು KE ಕೌನ್ಸಿಲಿಂಗ್ ಇಂದಾನೇ ಎಕ್ಸಿಟ್ ಆಗ್ತಾ ಇದ್ದೀನಿ. ಅಂದ್ರೆ ನಾನು ಬೇರೆ ಪ್ಲಾನ್ಸ್ ಚೇಂಜ್ ಮಾಡಿದ್ದೀನಿ, ಅಥವಾ ಬೇರೆ ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಅಂಡರ್ ಅಡ್ಮಿಷನ್ ತಗೋತಾ ಇದ್ದೀನಿ, ಅಥವಾ ಬೇರೆ ಕಡೆ ಓದ್ಲಿಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ರಾಜ್ಯದಲ್ಲಿ ಹೋಗ್ತಿರ್ಬಹುದು, ಬೇರೆ ಕೋರ್ಸ್ ಹೋಗ್ತಿರ್ಬೋದು, ಅಂದ್ರೆ BCA BCom ಹೋಗ್ತಾ ಇರ್ಬೋದು. ಸೊ ನಾನು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಮತ್ತೆ ಚಾಯ್ಸ್ 4 ಆಯ್ಕೆ ಮಾಡಿದ ನಂತರದ ಪ್ರಕ್ರಿಯೆ ಏನಾಗಿರುತ್ತೆ? ಮುಂದಿನ ಯಾವುದೇ ಸುತ್ತುಗಳಲ್ಲಿ ಆ ವಿದ್ಯಾರ್ಥಿಗಳು ಇರಲಿಲ್ಲ. ಅಭ್ಯರ್ಥಿಯು ಯಾವುದೇ ಚಾಯ್ಸ್ ಆಯ್ಕೆ ಮಾಡದಿದ್ರೆ ಏನಾಗಬಹುದು? ಸರ್, ಇದು ಸ್ಟೂಡೆಂಟ್ ಗಮನದಲ್ಲಿರಬೇಕು. 4ರಲ್ಲಿ ಒಂದು ಚಾಯ್ಸ್ ಆಯ್ಕೆ ಮಾಡಲೇಬೇಕು KE ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ಅವರು ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ತಾನು ಸೇರೋದೂ ಇಲ್ಲ, ಸೀಟ್ ಅಂದ್ರೆ ಅಡ್ಮಿಷನ್ ಆಗೋದು ಇಲ್ಲ, ಬಟ್ ಸೀಟ್ ಇಟ್ಕೊಂಡಿದ್ದೀನಿ ಅಂದ್ರೆ ಸೀಟ್ ಬ್ಲಾಕಿಂಗ್ ಅಂತ ಆಗ್ಬಿಡತ್ತೆ. ಯಾರೋ ಒಬ್ಬ ಅರ್ಹ ವಿದ್ಯಾರ್ಥಿಯ ಸೀಟನ್ನು ಇವನು ಬ್ಲಾಕ್ ಮಾಡಿದಾರಂತ ಆಗತ್ತೆ. ಹಾಗಾಗಿ ಅವರು ಯಾವ್ದಾರೋ ಒಂದು ಚಾಯ್ಸ್ ಕೊಟ್ಟೇ ಇದ್ದಾರೆ, ಅಡ್ಮಿಷನ್ ಆಗಬೇಕು, ಇಲ್ಲ ಅಂದ್ರೆ ಎಕ್ಸಿಟ್ ಆಗಬೇಕು. ಅದು ಯಾಕೆಂದ್ರೆ ಮತ್ತೆ ಕೆಳಗಿರೋ ವಿದ್ಯಾರ್ಥಿಗಳಿಗೆ ಅನನುಕೂಲ ಆಗತ್ತೆ. ಸೀಟ್ ಬ್ಲಾಕ್, ಆ ಉಳಿದಿರೋ ಸೀಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಸೊ ಕಾಲೇಜ್ ಅದನ್ನ ಮ್ಯಾನೇಜ್ಮೆಂಟ್ ಕೋಟ ಅಂಡರ್ ತಗೋಬಹುದು, ಭರ್ತಿ ಮಾಡ್ಕೋಬಹುದು. ಬಟ್ ಅದನ್ನ ಸೀಟ್ ಬ್ಲಾಕಿಂಗ್ ಅಂತ ಪರಿಗಣಿಸಿ KE ಮುಂದಿನ ಹಂತಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು KE ಕಡೆಯಿಂದ. ಅಂದ್ರೆ KE ಮುಂದಿನ ವರ್ಷದ ಪ್ರಕ್ರಿಯೆಗಳಲ್ಲಿ, KE ಯಾವುದೇ ಪ್ರಕ್ರಿಯೆಗಳಲ್ಲೂ ಸ್ಟೂಡೆಂಟ್ಸ್ ಭಾಗವಹಿಸಕ್ ಆಗಲ್ಲ. ಇನ್ನು ಚಾಯ್ಸ್ 1 ಆಯ್ಕೆ ಮಾಡಿದ ನಂತರ ಅಭ್ಯರ್ಥಿ ಮುಂದಿನ ಹಂತ ಯಾವುದು? ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡೋಂಥದ್ದು. ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಿರುತ್ತೆ ಅಭ್ಯರ್ಥಿದು, ಅದನ್ನ ತಗೊಂಡು ಯಾವ ಕಾಲೇಜು ಯಾವ ಕೋರ್ಸ್ ಇದೆಯೋ ಆ ಕಾಲೇಜಿಗೆ, ಅಂದ್ರೆ KE 3-4 ದಿನಗಳ ಕಾಲ ಅವಕಾಶ ಕೊಟ್ಟಿರುತ್ತೆ, ಆ ಟೈಮಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಇನ್ನು ಶುಲ್ಕ ಪಾವತಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅಂದ್ರೆ ಶುಲ್ಕ ಪಾವತಿ ಆನ್ಲೈನ್ ಮೂಲಕ KEಗೆ ಪಾವತಿ ಆಗುತ್ತೆ. ಆನ್ಲೈನ್ ಅಲ್ಲಿ ಅಲ್ಲಿ ಅವನು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ KEಯಲ್ಲೇ ಚಲಾನ್ ಜನರೇಟ್ ಆಗಿರುತ್ತೆ. ಅದ್ರ ಥ್ರೂ ಆನ್ಲೈನ್ ಅಥವಾ ಬ್ಯಾಂಕಿಗೆ ಪೇ ಮಾಡಿ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಶುಲ್ಕ ಪಾವತಿ ನಂತರ ಅಭ್ಯರ್ಥಿ ಏನ್ ಮಾಡ್ಬೇಕಾಗತ್ತೆ? ಅದೇ ಕಾಲೇಜಿಗೆ ಹೋಗಿ ಆ ಕಾಲೇಜ್ ನಂತರ ಆ ಕಾಲೇಜಲ್ಲಿ ಕನ್ಫರ್ಮೇಷನ್ ಸ್ಲಿಪ್, ಪೇಮೆಂಟ್ ರೆಸಿಟ್, ಅಡ್ಮಿಷನ್ ಆರ್ಡರ್ ಎಲ್ಲ ತಗೊಂಡು ಹೋಗಿ ಕಾಲೇಜಿಗೆ ತನ್ನ ದಾಖಲಾತಿಗಳನ್ನು ಕೊಟ್ಟು ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಅಡ್ಮಿಷನ್ ಆರ್ಡರ್ ಅಂದ್ರೆ ಈ ಅಭ್ಯರ್ಥಿಗೆ ನಿಮ್ಮ ಕಾಲೇಜಿನಲ್ಲಿ ಈ ಕೋರ್ಸಿನಲ್ಲಿ ಈ ಕೆಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ KEಯಿಂದ ಸಿಗುವಂತ ಅಧಿಕೃತ ದಾಖಲೆ. ಸೊ ಇದನ್ನ ಪಡ್ಕೊಂಡ ನಂತರ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಮಾಡಬಹುದು. ಓಕೆ, ಇನ್ನು ಕಾಲೇಜಿಗೆ ವರದಿ ಮಾಡ್ಕೊಳ್ಬೇಕಾದ್ರೆ ಯಾವ್ಯಾವ ದಾಖಲೆಗಳು ಅವಶ್ಯಕವಾಗಿ ತಗೊಂಡೋಗ್ಬೇಕು ಅಭ್ಯರ್ಥಿಗಳು? ಅಡ್ಮಿಷನ್ ಆರ್ಡರ್, ಯಾಕಂದ್ರೆ ಅದು ಅವನ ಮೂಲ ದಾಖಲೆ ಆಗಿರುತ್ತೆ. ಈ ನಿನಗೆ ಸೀಟ್ ಸಿಕ್ಕಿದೆ ಅನ್ನೋದಕ್ಕೆ ಅಡ್ಮಿಷನ್ ಆರ್ಡರ್. ಮತ್ತೆ ಪೇಮೆಂಟ್ ರೆಸಿಟ್ ಅಂತ ಹೇಳಿದ್ರೆ ಅವನು KEಗೆ ಫೀಸ್ ಕಟ್ಟಿರೋ ಅಂತ ರಸೀದಿ. ವೆರಿಫಿಕೇಶನ್ ಸ್ಲಿಪ್, ಮೂಲ ಅಂಕಪಟ್ಟಿಗಳು, ಮಾರ್ಕ್ಸ್ ಕಾರ್ಡ್, 10th ಇಂದು PUC 2 ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗತ್ತೆ. ಆಮೇಲೆ ಇವಾಗ ಸ್ಟೂಡೆಂಟ್ ರೂರಲ್ ಅಥವಾ ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು. ಇನ್ನು ಈ ಸಂದರ್ಭದಲ್ಲಿ OTP ವೆರಿಫಿಕೇಶನ್ ಅಂತ ಬಳಸಲಾಗುತ್ತೆ. ಯಾಕೆ? ಅಭ್ಯರ್ಥಿಗಳನ್ನ ಕನ್ಫರ್ಮ್ ಇವನೇ ಬಂದಿರೋದು ಅಥವಾ ನಿಜವಾದ ಅಭ್ಯರ್ಥಿಯೇ ಪ್ರವೇಶ ಪಡೆಯುತ್ತಿದ್ದಾನೆ ಎಂದು ದಾಖಲಿತಪಡಿಸಲು OTP ಅಥವಾ ಫೇಸ್ ರೆಕಗ್ನಿಷನ್ ಎರಡು. ಕಾಲೇಜಿನಲ್ಲಿ ಪ್ರವೇಶವನ್ನ ಹೇಗೆ ದೃಢೀಕರಿಸಲಾಗುತ್ತೆ ಅಂತ? OTP ಮತ್ತೆ ಫೇಸ್ ರೆಕಗ್ನಿಷನ್ ಅದರಿಂದನೇ ನಾವು ಅದನ್ನ KEಗೆ ಅಪ್ ಮಾಡ್ತೇವೆ. ಇನ್ನು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾಕೆ ನಡೆಸಬೇಕು KE ಅಂತ? ಆಗ ನಾನು ಆಗ್ಲೇ ಹೇಳ್ದಂಗೆ ಚಾಯ್ಸ್ 2 ಕೊಟ್ಟಿರೋ ಅಭ್ಯರ್ಥಿಗಳಾಗಿರ್ಬೋದು ಅಥವಾ
ಉಳಿದಿರೋಂತಹ ಸೀಟ್ಗಳು ಅಂದರೆ ಭರ್ತಿಯಾಗದೆ ಉಳಿದಿರೋಂತಹ ಸೀಟ್ಗಳಾಗಿರ್ಬೋದು ಅವರಿಗೆಲ್ಲ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ಗಳ ಹಂಚಿಕೆ ಆಗುತ್ತೆ. ಇದಲ್ದೇನೆ ಎಕ್ಸ್ಟ್ಯಾಂಡೆಡ್ ರೌಂಡ್ ಅಂತಾನು ಕೂಡ ಇರುತ್ತಲ್ಲ, ಹಾ, ಅದ್ರ ಬಗ್ಗೆ ಹೇಳಿ. ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಏನಾಗುತ್ತೆ, ಎರಡೂ ಸುತ್ತುಗಳ ನಂತರ ಖಾಲಿ ಉಳಿದಂತಹ ಸೀಟ್ಗಳನ್ನು ಮಾಪ್ ಅಂತ ಕರಿತೀವಿ. ಖಾಲಿ ಉಳಿದಂತಹ ಸೀಟ್ಗಳನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಲ್ಲ, ಅದರಲ್ಲಿ ಭರ್ತಿ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾವ ವಿಷಯನ ಗಮನಿಸಬೇಕು? ವೇಳಾಪಟ್ಟಿ, ಅರ್ಹತಾ ಷರತ್ತುಗಳು ಎಲ್ಲದನ್ನು ಗಮನಿಸಿ ಸೂಚನೆಗಳನ್ನು ಅನುಸರಿಸಬೇಕಾಗುತ್ತೆ. ಓಕೆ, ಈಗ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಭಾಗವಹಿಸಬಹುದಾ? ಇಲ್ಲ, ಎಲ್ಲ ಅಭ್ಯರ್ಥಿಗಳು ಭಾಗವಹಿಸಕ್ಕಾಗೋದಿಲ್ಲ. ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡಿರೋಂಥ ಅಂದ್ರೆ ಚಾಯ್ಸ್ 1 ಕೊಟ್ಟು ನನಗೆ ಈ ಸೀಟ್ ತೃಪ್ತಿಯಾಗಿದೆ ಅಂತ ಅಡ್ಮಿಷನ್ ತಗೊಂಡಿರುವಂಥ ವಿದ್ಯಾರ್ಥಿಗಳು ಬಿಟ್ಟು ಉಳಿದೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡೋ ಮುಖ್ಯ ತಪ್ಪು ಯಾವುವು ಅಂತ ನೀವು ಗಮನಿಸಿರೋ ಹಾಗೆ? ನಾವು ಗಮನಿಸಿರೋ ಹಾಗೆ, ಒಂದು ಕಡಿಮೆ ಆಪ್ಷನ್ಸ್, ನಾನು ಆಗ್ಲೇ ಹೇಳ್ದಂಗೆ ಆಪ್ಷನ್ಸೇ ಕಡಿಮೆ ಕೊಡುವುದು, ಕಟ್ ಆಫ್ ರ್ಯಾಂಕ್ ಪರಿಶೀಲಿಸದೆ ಆಯ್ಕೆ ಕೊಡೋದು. ಇವಾಗ ನಂದು ಏನೋ ರ್ಯಾಂಕ್ ಇದೆ, ನಾನು ಸುಮ್ಮನೆ ಫ್ಯಾನ್ಸಿ ಕಾಲೇಜ್ ಅಥವಾ ಯಾವುದೋ ಡ್ರೀಮ್ ಕಾಲೇಜ್, ನನಗೆ ಈ ಕಾಲೇಜ್ ಇಷ್ಟ ಅಂತ ಹಾಕೊಳ್ಳೋದು, ಅದರಲ್ಲಿ ಸಿಗದೆ ಹೋಗಬಹುದು. ಶುಲ್ಕ ಮಾಹಿತಿ ತಿಳಿಯದೆ ಕಾಲೇಜ್ ಆಯ್ಕೆ ಮಾಡುವುದು, ಮಾಕ್ ಅಲಾಟ್ಮೆಂಟ್ ಅನ್ನು ನಿರ್ಲಕ್ಷಿಸುವುದು, ಮತ್ತೆ ಕೊನೆಯ ಕ್ಷಣದಲ್ಲಿ ಆಪ್ಷನ್ ಎಂಟ್ರಿ ಟ್ರೈ ಮಾಡೋದು. ಎಲ್ಲ ತುಂಬಾ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರೋ ಕೆಲಸ ಇದು. ಆಯ್ತು, ಇನ್ನು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೊನೆಯ ದಿನದವರೆಗೆ ಕಾಯ್ತಾ ಕೂತಿರ್ತಾರೆ ಕೆಲವರು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಕೊನೆಯ ದಿನಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ಪ್ರಯತ್ನ ಪಡೋದ್ರಿಂದ ತಾಂತ್ರಿಕ ದೋಷ ಆಗಿರ್ಬೋದು, ಸರ್ವರ್ ಡೌನ್ ಆಗಿರಬಹುದು, ಅದ್ರ ಆಗತ್ತೆ ಅಂತಲ್ಲ, ಆಗೋ ಸಾಧ್ಯತೆ ಇರೋದ್ರಿಂದ 1-2 ದಿನ ಮುಂಚೆ, ಇವಾಗ ಪ್ರಸ್ತುತ ಸಾಲಿನಲ್ಲಿ 30ನೇ ತಾರೀಕು, ಜೂನ್ 30ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಓಪನ್ ಇಟ್ಟಿದ್ದಾರೆ. ಅಷ್ಟ್ರ ಒಳಗೆ ಮುಗಿಸ್ಕೋಬೇಕು. ಅಂದ್ರೆ 26-27ನೇ ತಾರೀಕು ಒಳಗೆ ಮುಗಿಸ್ಕೊಂಡ್ರೆ ಒಳ್ಳೇದು. ಇನ್ನು ವಿದ್ಯಾರ್ಥಿಗಳು ಕಾಲೇಜು ಆಯ್ಕೆ ಮಾಡಬೇಕಾದ್ರೆ ಯಾವ ಅಂಶನ ಪರಿಗಣಿಸಬೇಕು ಅಂತ? ಕೇವಲ ಶುಲ್ಕ ಮಾತ್ರ ನೋಡಿದ್ರೆ ಸಾಕಾ? ಇಲ್ಲ, ಶುಲ್ಕದ ಹೊರತಾಗಿ ಕಾಲೇಜಿನ ಗುಣಮಟ್ಟ, ಮೂಲ ಸೌಕರ್ಯ, ಆಗ್ಲೇ ಹೇಳ್ದಂಗೆ ಪ್ಲೇಸ್ಮೆಂಟ್, ಜಾಬ್ ಆಪರ್ಚುನಿಟೀಸ್ ಎಲ್ಲ ನೋಡಿಕೊಂಡು, ಶೈಕ್ಷಣಿಕ ವಾತಾವರಣ, ಮತ್ತೆ ಆ ಸ್ಥಳ ತನಗೆ ಎಷ್ಟು ಅನುಕೂಲವಾಗಿದೆ, ಆ ಸ್ಥಳ, ಹೋಗುವಂತಹ ಊರು, ಎಲ್ಲವನ್ನು ಪರಿಗಣಿಸಬೇಕಾಗತ್ತೆ. ಓಕೆ, ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇವನ್ನೆಲ್ಲ ಗಮನಿಸಬೇಕಾಗತ್ತೆ. ಏನಪ್ಪಾ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ನಮ್ಮೂರಿನಲ್ಲಿ ಸಿಕ್ಬಿಡ್ತಾರೆ ನನಗೆ ಖುಷಿ ಅಂತ ಹೇಳಿ ಹೋಗಿ ಜಾಯ್ನ್ ಆಗ್ಬಿಡ್ತಾರೆ. ಇದರಿಂದ ಅನಾನುಕೂಲತೆ ಅಥವಾ ಅನುಕೂಲತೆ? ಅದೇ, ಈಗ ಆ ಊರಲ್ಲಿ ಅವನಿಗೆ ಸಿಕ್ಕಿರೋದು ಒಳ್ಳೆ ಕೋರ್ಸ್ ಆಗಿ ಅದರಿಂದ ಅವನ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಹೋಗಿ ಸೇರ್ಕೋಬಹುದು. ಇನ್ನು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾನು ಆ ಊರಿಗೆ ಹೋಗ್ತೇನೆ ಅಂದ್ಕೊಂಡಿರ್ತಾರೆ, ಅಲ್ಲಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗದೆ ಇರಬಹುದು. ಅವ್ರು ಏನ್ ಮಾಡ್ತಾರೆ, ತದನಂತರ ಪರ್ಫಾರ್ಮೆನ್ಸ್ ಕಮ್ಮಿ ಆಗಬಹುದು, ಅಥವಾ ನಾನು ಚೇಂಜ್ ಮಾಡ್ತೀನಿ ಅನ್ನೋದೆಲ್ಲ ಬಂದ್ಬಿಡತ್ತೆ. ಇಷ್ಟೆಲ್ಲ ಮಾಹಿತಿನ ತಾವು ಮಾಡಿಕೊಟ್ರಿ. ಈಗ ಅಪ್ಲಿಕೇಶನ್ ಆನ್ಲೈನಲ್ಲಿ ಫಿಲ್ ಮಾಡ್ತಾ ಇರಬೇಕಾದ್ರೆ ಕೆಲವು ಸರಿ ಸರ್ವರ್ ಡೌನ್ ಅಂತ ಹೇಳಿ ಫಿಲ್ಅಪ್ ಮಾಡಿದಷ್ಟು ಹೋಗ್ಬಿಡುತ್ತೆ, ತಾಂತ್ರಿಕ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇಂಥ ಸಂದರ್ಭದಲ್ಲಿ ಸಹಾಯವಾಣಿ ಅಂತ ಏನಾದರೂ ಇದೆಯಾ? KEA ಹೆಲ್ಪ್ ಲೈನ್ ಇದೆ, KEA ಹೆಲ್ಪ್ ಲೈನ್ ಇದೆ, ಚಾಟ್ ಬಾಟ್ ಇದೆ, ಎಲ್ಲದು KEA ತುಂಬಾ ಚೆನ್ನಾಗಿ ನಡೀತದೆ. ಓಕೆ, ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಮತ್ತೆ ಆಪ್ಷನ್ಸ್ ಹಾಕಿದಾಗ ಅಲ್ಲೇ ತೋರಿಸುತ್ತೆ, ಪ್ರತಿ 2 ನಿಮಿಷಕ್ಕೆ ಒಂದ್ಸಲಿ ಸೇವ್ ಮಾಡಿ, ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಸೇವ್ ಮಾಡಿ ಅಂತ ಅಲ್ಲೇ KEA ಪೋರ್ಟಲ್ ಅಲ್ಲೇ ತೋರಿಸುತ್ತೆ. ಮತ್ತೆ ತಾನು ನಮೂದಿಸಿದ ಆಯ್ಕೆಗಳನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಕ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಆಯ್ತು ವಿನಯ್ ಅವರೇ, ಬಹಳಷ್ಟು ಮಾಹಿತಿಯನ್ನು ತಾವು ಮಾಡಿಕೊಟ್ರಿ ಈ ಸಂದರ್ಭದಲ್ಲಿ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನಾದರೂ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಾ? ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಇದು ಕಂಪ್ಲೀಟ್ ಆನ್ಲೈನ್ ಆಗಿರೋದ್ರಿಂದ ಪಾರದರ್ಶಕವಾಗಿರುತ್ತೆ, ಯಾವುದೇ ಸಾಧ್ಯನೇ ಇಲ್ಲ. ಹಾಗಾಗಿ ಪೇರೆಂಟ್ ಅದ್ರ ಬಗ್ಗೆ ಆತಂಕಗೊಳಗಾಗಬಾರ್ದು, ಸ್ಟೂಡೆಂಟ್ಸ್ ಕೂಡ ಆತಂಕಗೊಳಗಾಗಬಾರ್ದು. ಮತ್ತೆ ಸಮಯಕ್ಕೆ ಸರಿಯಾಗಿ ಟೈಮ್ ಲೈನ್ ಅಂತ ಹೇಳ್ತೀವಿ, KEA ಕೊಟ್ಟಿರೋಂಥದ್ದು, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನ ಹೆಚ್ಚು ಕಮ್ಮಿ, ಇವಾಗ ಅಡ್ಮಿಷನ್ಗೆ ಈ ಕಾಲೇಜಿಗೆ ಇಂಥ ತಾರೀಕಿನೊಳಗೆ ಹೋಗಿ ಅಂತ ಹೇಳಿರ್ತಾರೆ, ಮುಂದಿನ ದಿನಗಳಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಸಾಫ್ಟ್ವೇರ್ ತಗೊಳ್ಳಲ್ಲ ಅದನ್ನ, ಆ ಡೇಟ್ ಒಳಗೆ ಹೋಗಿ ಆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಾಗತ್ತೆ. ಸೊ ಈ ತರದನ್ನೆಲ್ಲ ಪೇರೆಂಟ್ಸ್ ಗಮನ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ, ನೀವು ಆಯ್ಕೆ ಮಾಡಿರುವಂಥ ಜವಾಬ್ದಾರಿಯುತ ಆಯ್ಕೆ ಮಾಡಿರ್ತೀರಾ, ಪ್ರಯಾರಿಟಿ ಲಿಸ್ಟ್ ಮಾಡಿರ್ತೀರಾ, ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ಇನ್ನು ಕೆಲವು ಸಲ ನಮ್ಮ ವಿದ್ಯಾರ್ಥಿಗಳು ಮನಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಅಪ್ಲಿಕೇಶನ್ ಫಿಲ್ ಮಾಡ್ಲಿಕ್ಕೆ ಅವಕಾಶ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಈಗ 1ನೇ ತಾರೀಕಿಗೆ ಮಾಡೋದು ತುಂಬಾ ಜಾಣತನ ನಮ್ಗನ್ಸೋ ಮಟ್ಟಿಗೆ. ಇನ್ನು ಕೆಲವರು ಇನ್ನೂ ಟೈಮ್ ಇದೆ, ಇನ್ನೂ 1 ತಿಂಗಳು ಟೈಮ್ ಇದೆ ಕಣೋ ಅಂತೆಲ್ಲ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದೇ, ಕೊನೆಯ ದಿನದ ತನಕ ತಗೊಂಡು ಹೋಗದೆ ಇರೋದು ಒಳ್ಳೇದು. 15 ದಿನ ಅವರು ವೇಸ್ಟ್ ಮಾಡೋದ್ರ ಬದಲು 15 ದಿನ ಕಾಲೇಜ್ಗಳ ಬಗ್ಗೆ, ಕೋರ್ಸ್ಗಳ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಆಯಿತು ವಿನಯ್ ಅವರೇ, ಇಷ್ಟೊತ್ತು ತಾವು ನಮ್ಮ ಸ್ಟುಡಿಯೋಗೆ ಬಂದು
ಕೆಎ ಸೀಟ್ ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನನಗೆ ಅವಕಾಶ ನೀಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು ಹಂಚಿಕೆಯ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಈ ಕುರಿತು ಇದುವರೆಗೂ ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಎಸ್.ಕೆ. ವಿನಯ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ.ಕೆ. ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.